ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾವರ್. ಆತ್ಮೀಯರೇ, ನರೇಗಾ ಅಥವಾ ಮನರೇಗಾ ಸಲುವಾಗಿ ಆಲ್ರೆಡಿ ಕಾಂಗ್ರೆಸ್ಸಿಗರು ರಾಷ್ಟ್ರ ಮಟ್ಟದ ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ರಾಮ್ಜಿ ಇದು ಕೇಂದ್ರೀಕೃತ ಆಗಿದೆ ಅನ್ನೋಂಥ ಆರೋಪ. ಅದರ ಜೊತೆಗೆ ರಾಜ್ಯಗಳ ಸಮ್ಮತಿಯನ್ನು ಪಡೆದಿಲ್ಲ. 40% ಅವ್ರ ಮೇಲೆ ಹಾಕಿದ ದುಡ್ಡನ್ನು ಹಾಕಬೇಕಂತೇಳಿದ. 125 ದಿನ ಮಾಡಿದ್ದು ಒಳ್ಳೆಯದಾದರೂ ಸಹಿತ ಇವೆಲ್ಲ ಇದು ಸಾಧ್ಯ ಇಲ್ಲ ಅನ್ನುವಂಥ ನೆಲೆಗಟ್ಟಿನಲ್ಲೇ ಕೇಂದ್ರೀಕೃತ ಆಗ್ಯದ, ಹಳ್ಳಿಗಳತ್ತ ಮುಖ ಇಲ್ಲ ಅನ್ನೋಂಥ ದೊಡ್ಡ ಆರೋಪ ಮಾಡಿದರು. ಅದಕ್ಕಾಗಿ ನಾವು ಇವನ್ನ ರಾಮ್ಜಿಯ ದೋಷಗಳದ್ದಾಗಿರ್ಬೋದು, ಅದೇ ಕಾಲಕ್ಕೆ ನರೇಗಾದಾಗಿರ್ಬೋದು ಚರ್ಚೆಗೆ ನಾವು ರೆಡಿ ಇದ್ದೀವಿ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಎಂದು ಮಾತಾಡಿದ್ದು ನಿಮಗೆ ಗೊತ್ತದ. ಅದೇ ಕಾಲಕ್ಕೆ ಅದಕ್ಕೆ ಉತ್ತರವಾಗಿ ಇವತ್ತು ಅತ್ಯಂತ ಖಡಕ್ಕಾಗಿ ನಮ್ಮ HD ಕುಮಾರಸ್ವಾಮಿಗಳು ಆ ವಿಷಯವನ್ನು ತೆಗೆದುಕೊಂಡು ನಾವು ರೆಡಿ ಇದ್ದೇವಪ್ಪ ಅಂತ ಚರ್ಚೆ ಮಾಡ್ಕೊಂಡು ಬರ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಲ್ಲೊಂದು ಸೂಕ್ಷ್ಮ ಗಮನ ಹರಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, BJP ಇದ್ದಿದ್ದು ನಿಧಾನಕ್ಕೆ ಈ HD ಕುಮಾರಸ್ವಾಮಿಗಳನ್ನ ಮುಂದಕ್ಕೆ ಅಂದ್ರೆ ಒಂದು ಫ್ರಂಟ್ ರನ್ನರ್ ಆಗಿ ಬಿಡ್ತಾ ಇದೆ ಅನ್ನೋದು ನಾವು ಗಮನಿಸಬೇಕಾಗಿದೆ ಇಲ್ಲ ಅಂತ. ಯಾಕಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪರಿಸ್ಥಿತಿ ಯಾವ ರೀತಿ ಬರ್ತದೋ, ಯಾಕಂದ್ರೆ 2028 ಅಂತೂ ಬಂತು, ಇನ್ನೇನು ಭಾಳ ದೂರ ಇಲ್ಲ. ಅದಕ್ಕೆ ಈ ಇದರಲ್ಲಿ ಏನಪ್ಪ ಅಂದ್ರೆ, ಒಂದು ಕಡೆ ನಮ್ಮ ಯಡಿಯೂರಪ್ಪನವರು ಅವ್ರ ಮಗ ಇದ್ದಾರೆ. ಯಡಿಯೂರಪ್ಪನ ಸಲುವಾಗಿ ಅವ್ರ ಮಗನಂತ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಆದರೆ ಪರಿಸ್ಥಿತಿ ಇದೇ ರೀತಿ ಉಳಿತದ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಈ ಒಂದು ಹೋರಾಟವನ್ನು ಈ ನಮ್ಮ ಯಡಿಯೂರಪ್ಪನ ಜೊತೆಗೆ ಈ ದೇವೇಗೌಡ ಮಂತ್ರಿ ಕೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮಗಂತ ಅನ್ನುವಂಥದ್ದು. ಯಾಕಂದರೆ ಆರ್ ಅಶೋಕ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಎಲ್ಲರೂ ಇದ್ದಾಗ ಇವರು ಜಂಟಿಯಾಗಿ ಈ ಹೇಳಿಕೆ ಕೊಡ್ತಾರೆ, ಪಂಥವನ್ನು ಮಾಡ್ತಾರೆ. ಬರಪ್ಪ ನಾವು ಮಾತಾಡೋಕೆ ರೆಡಿದ್ದೀವಿ ಅಂತೇಳಿ ಕುಮಾರಸ್ವಾಮಿಗಳು. ಇದರಿಂದ ಏನು ಅನ್ನಿಸ್ತದಪ್ಪ ಅಂದ್ರೆ, ಮೊನ್ನೆ ದೇವೇಗೌಡರು ಏನೋ ಒಂದು ಮಾತಾಡಿದರು, ನಾವು ಸಪ್ರೇಟಾಗಿ ಹೋಗ್ತೀವಪ್ಪ ಎಲೆಕ್ಷನ್ ಸ್ಥಳೀಯ ಅಂತೇಳಿ, ಸ್ಥಳೀಯ ಚುನಾವಣೆಗಳಲ್ಲಿ. ಆದರೆ ಇವತ್ತು ಫ್ರಂಟ್ ರನ್ನರಾಗಿ ನಮ್ಮ HD ಕುಮಾರಸ್ವಾಮಿಗಳು ಬರ್ತಾಯಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಸೂಕ್ಷ್ಮವಾಗಿ 2022 ಚುನಾವಣೆಯಲ್ಲಿ ಅಹಿಂದ ವರ್ಸಸ್ ಒಕ್ಕರಿಗೆ ಮತ್ತು ಲಿಂಗಾಯತ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಅವರು ಅಮಿತ್ ಶಾ ಅವರು ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾವೆ, ತಜ್ಞರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ಅಹಿಂದ ಅಥವಾ ಹಿಂದುಳಿದವರ ಅಥವಾ SC STಗಳನ್ನೆಲ್ಲ ಒಗ್ಗೂಡಿಸಿ ಅವರು ವಿಶ್ವಾಸ ಪಡ್ಕೊಳ್ತೀವಿ ಇಲ್ಲೋ ಅನ್ನೋ ಗ್ಯಾರಂಟಿ ಅವರ ತಲೆಯಲ್ಲಿರ್ಬೋದು. ಅದಕ್ಕಾಗಿ ಕುಮಾರಸ್ವಾಮಿ ಮುಂದೆ ಬಿಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ವಿಜೇಂದ್ರರು ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಇಬ್ಬರು ಅತ್ಯಂತ ಪ್ರಬಲವಾಗಿ ಒಂದಾಗಿ ಹೋರಾಟ ಮಾಡಿದರೆ 2022 ಗೆಲ್ಲಿಕ್ಕೆ ಸಾಧ್ಯದ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು. ಯಾಕಂದ್ರೆ HD ಕುಮಾರಸ್ವಾಮಿಗಳು ನಿಮಗೆ ಗೊತ್ತದ, ಅವರು ನೇರವಾಗಿ ಮಾತಾಡುವಂಥವ್ರು, ದಿಟ್ಟಿದ್ದಾರೆ, ಸಂದರ್ಭ ತಕ್ಕಂಗೆ ಮಾತಾಡುವಂಥ, ಅವರಲ್ಲೇ ಲವಲವಿಕೆ ಇರುವುದ್ರ ಜೊತೆಗೆ ಮತ್ತು ಅನಿವಾರ್ಯದ ಮೈಸೂರು ಭಾಗದಲ್ಲೇ ದೇವೇಗೌಡರು ಹೇಳುತ್ತಾ ಚೆನ್ನಾಗ್ಯದ. ಅದಕ್ಕಾಗಿ ಅವರ ಮಗನನ್ನು ಮುಂದೆ ಇಟ್ಕೊಂಡು ಹೋಗುವಂಥದ್ದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ದಿಶೆಯಲ್ಲೇ ಈ ಒಂದು ಬಂತಾವನ ಆಯಿತು, ಮತ್ತೇನಾಯಿತು, ಇವೆಲ್ಲ ನಡೀತಾ ಇದ್ದಾವಂತ. ಈಗಾಗಲೇ HD ಕುಮಾರ್ ಅದೇನೂ ಇರಲಿ, ಒಟ್ಟಿನಲ್ಲೇ 2022 ಚುನಾವಣೆ ಒಕ್ಕಲಿಗ ಲಿಂಗಾಯತ ವರ್ಸಸ್ ಅಹಿಂದ ಆಗುವ ಸಾಧ್ಯ ಅಥವಾ ಮಾಡುವ ಸಾಧ್ಯ ಅತ್ಯಂತ ಗುಪ್ತವಾಗಿ ನಡೆಯುವಂಥ ಕೆಲಸ ಇದು. ಯಾಕೆ ಓಪನಾಗಿ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ ಅದನ್ನು. ಯಾಕೆಂದರೆ OBC ಜನರ ಮನಸ್ಸಿಗೆ ನಾವು ಅವರ ಸಿಟ್ಟಕ್ಕೆ ಗುರಿ ಆಗ್ಬೋದು ಅಂತ ವಿಚಾರ ಸಹಜ ಇರ್ತದೆ, ತಪ್ಪಂತಲ್ಲ. ಆದರೆ ಇವತ್ತು HD ಕುಮಾರಸ್ವಾಮಿಗಳು ಮುಂದೆ ಬಿಟ್ಟಿದ್ದರಿಂದಾಗಿ ಈ ಮಾತು ಹೇಳ್ತದೆ. ಈಗಾಗಲೇ HD ಕುಮಾರಸ್ವಾಮಿಗಳು 2028 ಚುನಾವಣೆಗಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದ, ರಾಜ್ಯದಲ್ಲಿ ಪ್ರಚಾರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾಯಿದ್ದಾವೆ. ಅದು ಖಚಿತವಾದ ಸುದ್ದಿಗಳು ಬರ್ತಾಯಿದ್ದಾವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ನಾನು ರೆಡಿ ಇದ್ದೀನಪ್ಪ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತು. ಜೊತೆಗೆ ನೀವು ನಮ್ಗೆ ಸಹಾಯ ಮಾಡಿದರೆ ಭಾಳ ಉತ್ತಮ, ಆಗಲಿಕ್ಕೆ ಇಲ್ಲ ಅನ್ನುವಂಥ ದೃಷ್ಟಿಕೋನ ಇರ್ಬೋದು. ಒಟ್ಟಾರೆಯಾಗಿ ನಾವು ಒಂದು 50 ಸೀಟ್ ಆದರೂ JDSನವ್ರು ಗೆಲ್ಲಬೇಕು ಅನ್ನುವಂಥ ಒಂದು ಲೆಕ್ಕ ಹಾಕ್ತಾ ಇದ್ದಾರೆ. ಇವತ್ತು 19 ಸೀಟ್ ಉಳಿದ ನಿಮಗೆ ಗೊತ್ತದ, ಲಾಸ್ಟ್ ಟೈಮ್ ಇಲ್ಲ ಆಗಿದೆ ಅಂತೇಳಿ. ಒಂದು 50 ಸೀಟ್ ತೊಗೊಂಡು ಮುಂದಿನ ಮುಖ್ಯಮಂತ್ರಿ ನಾನು ಆಗಬೇಕು ಅನ್ನೋದು ತಲೆಯಲ್ಲಿ ನಮ್ಮ HD ಕುಮಾರ್ ಅವರ ತಲೆಯಲ್ಲಿ ಬಂದಿದ್ದನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗ್ತದೆ. ಇದಕ್ಕೆ ಪ್ಲಸ್ ಆಗಿ ಏನಪ್ಪ ಅಂತಂದ್ರೆ, BJP ಅದರಲ್ಲೂ ಅವರು ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಅನ್ನೋಂಥ ವಾತಾವರಣ ಇದೆ. ಅದೇನೂ ಇರಲಿ, ಈಗ ಮತ್ತೆ ಚಾಲೆಂಜ್ ಮಾಡಿದ್ದಾರೆ, ನರೇಗಾ ವರ್ಸಸ್ ರಾಮ್ಜಿ ಇವುಗಳಲ್ಲಿ ಯಾವುದು ಉತ್ತಮ, ನಾವು ರೆಡಿ ಇದೆಯಪ್ಪ ಅಂತ ಎರಡೂ ಕಡೆ ಜನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ನಾವು ಸಿದ್ಧಪ್ಪ,
ಬರ್ತೀವಿ ಅನ್ನೋಂಥ ಮಾತು. ಅದರಲ್ಲೂ ಮುಖ್ಯವಾಗಿ ನರೇಗಾ ವಿಚಾರದಲ್ಲಿ ನಾವು ದೊಡ್ಡ ಆಂದೋಲನವನ್ನೇ ಮಾಡುತ್ತೇವೆ. ರಾಜ್ಯಕ್ಕೆ ಎಷ್ಟೇ ಅನ್ಯಾಯವಾದರೂ ಕೇಂದ್ರ ಸರ್ಕಾರ ಮಾಡಿದ್ದನ್ನೆಲ್ಲ ಬಿ ಜೆ ಪಿಯವರು ಸಮರ್ಥಿಸಿಕೊಳ್ಳುವರು. ಮಹಾ ತಪ್ಪು, ಇದು ಮಹಾ ತಪ್ಪು. ಕರ್ನಾಟಕಕ್ಕೆ ಆಗಿರುವ ಎಲ್ಲ ಅನ್ಯಾಯಗಳನ್ನು ಬಿ ಜೆ ಪಿಯವರು ನ್ಯಾಯ ಎನ್ನುವುದು ಮಹಾ ಅಪರಾಧ. ಕರ್ನಾಟಕ ಅನ್ಯಾಯ ಆಗ್ಯದ, 40% ಅದಕ್ಕೆ ಹಾಕಬೇಕು. ಪ್ರತಿ ವರ್ಷ 2,000 ಕೋಟಿ ರೂಪಾಯಲ್ಲಿ ತರೋದು ಅದನ್ನು ಸಾಧ್ಯ ಇಲ್ಲದ ಮಾತು ಅನ್ನುವಂಥ ಮಾತು. ಅಂದ್ರೆ ಟೋಟಲಾಗಿ 2,000 ಕೋಟಿ ರೂಪಾಯಿ ಖರ್ಚು ಬರ್ತದೆ ಕಾಣ್ತದ್ದು ಮುಂದಿನ ದಿನಗಳಲ್ಲೇ. ಅದು ನಮಗೆ ಹಾಗಾಗಿ ಸಾಧ್ಯ ಇಲ್ಲ ಅನ್ನೋದು. ಯಾಕೆ 40% ಹಾಕಬೇಕು. ಆ 40% ಲೆಕ್ಕದ ಮೇಲೆ ಮುಂದೆ 2.5 ವರ್ಷದಾಗ ನಮ್ಗೆ ಇಷ್ಟು ಬರ್ಬೋದು ಅಂತ ಅವ್ರು ಲೆಕ್ಕ ಹಾಕ್ಕೊಂಡಿದ್ದಾರೆ. ಆ ದುಡ್ಡು ಎಲ್ಲಿ ತರೋದು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನಾವು ರೆಡಿ ಇದ್ದೀವಪ್ಪ ಅದನ್ನು ಮಾತಾಡಲಿಕ್ಕೆ ಅಂತ. ಕೇಂದ್ರದ ನೀವು ಅದನ್ನು ಸ್ಕೀಮನ್ನು ರಾಜ್ಯಕ್ಕೋಸ್ಕರ ಸೇರಿಸ್ತಾ ಇದ್ದೀರಿ. ಇದಕ್ಕೆ ನಮ್ಮ ಬಿ ಜೆ ಪಿಗಳು ಸಹಿತ ಪ್ರತಿ ಉತ್ತರ ಕೊಡ್ತಾ ಇದ್ದಾರೆ. ನಾವು ರೆಡಿ ಇದ್ದೀವಪ್ಪ, ಅವರು ಆಯಿತು, ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಾಯಿತು, ನಾವು ರೆಡಿ ಇದ್ದೀವಿ, ಮಾತಾಡೋಣ, ಬರಲಿ ಡಿ ಕೆ ಶಿವಕುಮಾರ್ ಬರಲಿ, ನೀವು ಬರಲಿ, ಮಾತಾಡೋಣ, ಯಾರ್ದು ಏನಾಗಿದ್ದು ನೋಡೋಣ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ, ನೀವು ಇಲ್ಲಿ ಸಾಕಷ್ಟು ದುಡ್ಡು ಹೊಡೆದಿದ್ದೀರಿ, ಈ ನರೇಗಾದಲ್ಲೇ ಭ್ರಷ್ಟಾಚಾರದ ಕೂಪಾಗಿದೆ, ಅದು ತಪ್ಪಿಸೋ ಸಲುವಾಗಿ ನಾವು ಅದನ್ನು ಮಾಡಿದ್ದೀವಿಪ್ಪ, ಜಿ ರಾಮ್ಜಿ ತಂದೀವಿ, ಆ ದುಡ್ಡಿಗೆ ಸರಿಯಾದ ಜನಕ್ಕೆ ಹೋಗಿ ಮುಟ್ಲಿ. ಎಷ್ಟೋ ಸಲ ದುಡ್ಡು ಯಾರ್ಯಾರಿಗೂ ಹೋಗಿ ಮುಟ್ಟ್ಯದ, ದೊಡ್ಡ ಭ್ರಷ್ಟಾಚಾರ ನಡೆದ, ಭ್ರಷ್ಟಾಚಾರ ತಪ್ಪಿಸೋವಾಗೆ ಮಾಡಿದ್ದ, ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಮಾಡಿದಂಥದ್ದು. ಮತ್ತು ನೀವು ಗಾಂಧೀಜಿಯವ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀರಿ, ಮಹಾತ್ಮ ಗಾಂಧೀಜಿಯವ್ರದ್ದು ಏನೋ ಮಳೆರೇಗಾದ್ರೆ ಇಟ್ಟಿರಿಲ್ಲ ಅಂತಲ್ಲ, ಅದು ನೀವು ಎಲ್ಲ ನಿಮ್ಮ ಸ್ಕೀಮ್ಗಳಿಗೆ ಜವಾಹರ್ಲಾಲ್ ನೆಹರು, ಅದರದ್ದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದು ಹೆಸರು ಇಟ್ಕೊಳ್ತಿರಲ್ಲಪ್ಪ ನೀವು. ಈಗ ನೆನಪಾತ ನಿಮಗೆ ಗಾಂಧೀಜಿ ಅವ್ರದ್ದು ಅಂತೇಳಿ ಟಿಂಗಲ್ಲು ಮಾಡಿದ್ದಾರೆ, ಮಾತಾಡಿದ್ದಾರೆ. ಮತ್ತು ಅದು ಸತ್ಯವಾದ ಇಲ್ಲ ಅಂತಲ್ಲ, ಎಲ್ಲ ದೃಷ್ಟಿಗಳು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಜಾಬ್ ಕಾರ್ಡ್ ಇಲ್ದವ್ರು ಸಹಿತ ದುಡ್ಡು ಹಂಚಿದ್ದೀನಿ, ಹಂಗೆ ರೆಕಾರ್ಡ್ ಅದಾವ, ನಾನು ಬಂದಲ್ಲಿ ಮಾತಾಡ್ತೀನಿ ಅನ್ನುವಂಥದ್ದು. ಬರ್ರಿ ಚರ್ಚೆ ಮಾಡೋರು, ಭ್ರಷ್ಟಾಚಾರ ಎಷ್ಟಾಗಿದೆ ಹೊರಗೆ ಹಾಕ್ತೀನಿ ಎಂಬುದು ಅಂತೇಳಿ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ವಿರೋಧವಾಗಿ ಇವತ್ತು JDS ಮತ್ತು ನಮ್ಮ BJP ಎರಡು ಒಂದಾಗಿ ಹೋರಾಟ ಮಾಡುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಜೊತೆಗೆ ಕೇಂದ್ರದ ಆ ಒಂದು ಏನಪ್ಪ ಸಚಿವ ಸ್ಥಾನವನ್ನು ಬಿಟ್ಟು ಆದರೂ ಸಹಿತ 2022 ತಯಾರಿ ಮಾಡೋ ಸಲುವಾಗಿ ನಮ್ಮ JDS ನಾಯಕರ ಅಂದ್ರೆ ನಮಗೆ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಯಾರು ಬರ್ತಾರೆ ಬರಲಿ, ನೋಡೋಣ ಅದನ್ನು. ಆದರೆ ನಾವು ಮಾತ್ರ ರೆಡಿ ಇದ್ದೀವಿ ಅನ್ನುವಂಗೆ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಇದು ಒಂದಿಷ್ಟು ಹೆವಿ ಆಗೋದು ನಿಶ್ಚಿತನ ಯಾರಿಗೆ, ಕಾಂಗ್ರೆಸ್ಸಿಗೆ. ಯಾಕಂದ್ರೆ ಅಷ್ಟು ಸುಲಭ ಆಗಲಿಕ್ಕೆಲ್ಲ. ಇಬ್ಬರು ಜಂಟಿಯಾಗಿ ವರ್ಕ್ ಮಾಡಿದ್ರೆ BJP ಮತ್ತು JDS ಅವರು ಭಾಳಷ್ಟು ತೊಂದರೆಯನ್ನು ಕೊಡ್ಬೋದು ಅನ್ನೋದು ತರ್ಕೊಳ್ಳೋದು. ಇನ್ನು ಏನಾಗ್ತದೆ ನೋಡೋದು ಮುಂದೆ. ಬಟ್ ಈಗ ಮಾತ್ರ ರೆಡಿ ಇದ್ದಿದ್ದು ಕಾಂಗ್ರೆಸ್ ರೆಡಿ ಅದ, ನಾವು ರೆಡಿ ಇದ್ದೀವಿ ಅನ್ನೋಂಥ ಮಾತಾಡ್ತಾ ಇಲ್ಲೇ ಸೂಕ್ಷ್ಮವಾಗಿ ಏನಪ್ಪ ಅಂತಂದ್ರೆ 2028 ಚುನಾವಣೆ ತಯಾರಿ ಮಾತ್ರ ಈಗ ನಡೀತಾ ಇದೆ ಅನ್ನೋದಷ್ಟೇ ಸತ್ಯದ. ಅದಕ್ಕೆ ಕಾರಣ ಈಗಾಗಲೇ BJP ಸಾಕಷ್ಟು ವಿಚಾರ ಮಾಡಿದ್ದು ಯತ್ನಾಳ ತೊಗೊಳ್ಬೇಕು ಮಾಡಬೇಕು ಅಂತೇಳಿ. ಬಟ್ ಯತ್ನಾಳ ತೊಗೊಂಡ್ರೆ ಯಡಿಯೂರಪ್ಪ ಹೊರಗೆ ಹೋಗ್ತಾರೆ, ನಾವು ಇರೋದಿಲ್ಲ ಅನ್ನೋದು ಸಂದೇಶ ಕೊಟ್ಟರು. ಈಗ ಏನಪ್ಪ ಇರುವಂಥದ್ದು ಅಂದ್ರೆ, ಒಕ್ಕಲಿಗ ಮತ್ತು ಲಿಂಗಾಯತನ ಒಂದು ಮಾಡಿದ್ದಪ್ಪ ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ಒಂದಿಷ್ಟು ಹೆಲ್ಪ್ ಆಗ್ಬೋದು. ಅದಕ್ಕೆ ಎರಡೂ ಪಾರ್ಟಿ ಲೀಡರ್ಗಳು ಕುಮಾರಸ್ವಾಮಿಗಳು ಮುಂದೆ, ಅದ್ರ ಜೊತೆಗೆ ವಿಜೇಂದ್ರ, ಯಡಿಯೂರಪ್ಪ ಇವರೆಲ್ಲರೂ ಕೂಡಿಕೊಂಡು ಈ ಒಂದು ಮೂಮೆಂಟ್ ಹೆಚ್ಚು ಮಾಡಿ ಇದ್ರ ಜೊತೆಗೆ ತಮ್ಮ ಪ್ರಚಾರ ಹೆಚ್ಚು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಪಂಥಾಹ್ವಾನ ಮಾಡಿ ಜಿ ರಾಮ್ಜಿ ಇದು ಏನಪ್ಪ ಅಂತಂದ್ರೆ ನಮ್ಮ ಮನೆಯರಾಗಿದ್ದು ಉತ್ತಮದ, ದುಡ್ಡಲ್ಲಿ ಸೋರುವುದಿಲ್ಲ, ಭ್ರಷ್ಟಾಚಾರ ತಪ್ಪಿಸುವಾಗ ಇದು ಮಾಡಿದ್ದೀವಿ ಅಂತೇನೋ ಇವತ್ತು ಹೇಳ್ಕೊಂಡಿದ್ದಾರೆ. ಇನ್ನು ಅದ್ರ ಮೇಲೆ ಏನು ಚರ್ಚೆ ಆಗ್ತದೆ ಏನಿಲ್ಲ ಅಂತ ನೋಡೋಣ. ಬಟ್ ಇದು ತೀವ್ರವಾಗಿ ಶೀಘ್ರವಾಗಿ ಎರಡೂತರ ಮಧ್ಯದಲ್ಲೇ ಅಂದರೆ ನಮ್ಮ ಕಾಂಗ್ರೆಸ್ ಮತ್ತು ವರ್ಸಸ್ BJP ಪ್ಲಸ್ ಛಾಯಾಚಿತ್ರಣಕ್ಕೆ ಈ ಒಂದು ತಿಕ್ಕಾಟ ಜೋರು ಆಗುವುದನ್ನು ಗಮನಿಸಿದಾಗ ಇದರಲ್ಲಿ ಯಾರು ಗೆದ್ದಾರೋ ಯಾರು ಸೋತಾರೋ ಸೆಕೆಂಡರಿ. ಅದ್ರ ಒಂದು ಮಾತ್ರ ಏನಪ್ಪ ಅಂತಂದ್ರೆ, ರಾಜ್ಯದಲ್ಲೇ ಮುಂಬರುವ ಚುನಾವಣೆ ಮಾತ್ರ ಒಳ್ಳೆ ತುರ್ಸಿಂದಾಗಿರ್ತದೆ ಅನ್ನೋದು ಅಷ್ಟು ಸತ್ಯದ. ಮತ್ತು ಅದೇ ಕಾಲಕ್ಕೆ ಈ ನಮ್ಮ ಸಿದ್ದರಾಮಯ್ಯನವರಾದರೂ ಸಹಿತ ಮನೆರಗಾದಿಂದ ಆದಂಥ ಲಾಭಗಳೇನು ಎಂತೆಲ್ಲ ಬಿಡಿಸೋಳು ತಯಾರೊಳಗಿದ್ದಾರೆ. ಡಿ ಕೆ ಶಿವಕುಮಾರ್ ಮೊದಲು ರೆಡಿ ಇದ್ದಾರೆ, ಈಗ ಪಂಥಾಹ್ವಾನ ಮಾಡಿದ್ದಾರೆ. ಈಗ ಅದಕ್ಕೆ ಪ್ರತಿಯಾಗಿ ಎಚ್ ಡಿ ಕುಮಾರಸ್ವಾಮಿಗಳು ರೆಡಿ ಆಗಿದ್ದಾರೆ, ವಿಜೇಂದ್ರರು ರೆಡಿ ಆಗಿದ್ದಾರೆ. ಒಟ್ಟಾರೆಯಾಗಿ ಇಡೀ ರಾಜ್ಯದ ಚಿತ್ರ ಇವತ್ತು ಕಣ್ಣು ಮುಂದೆ ಬರ್ತಾ ಇದೆ. ಇದು 2022 ತಯಾರಿ ಅಂದರೆ ಇದರರ್ಥ ಈಗ ಮುಖ್ಯಮಂತ್ರಿ DKC ಆಗುವಂಥ ಒಂದು ವಿಚಾರಗಳು ಬದಿಗೆ ಸೇರ್ತಾ ಇದ್ದಾವೆ. BJPಗೆ ಗೊತ್ತಾಗ್ಯದ ಅದು ಆಗಲಾರದು ಅಂತ ತಿಳ್ಕೊಂಡು ಹೇಗಾದರೂ ಮಾಡಿ ಶತಾಯಗತ ಮಾಡಿ ಈ ಮುಂಬರುವ ಚುನಾವಣೆಯಲ್ಲಿ BJP ಗೆಲ್ಲುವಂಥ ಒಂದು ಪ್ಲಾನ್ ಏನೋ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನೋಡೋಣ. ಬಟ್ ಪಂಥಾಹ್ವಾನ ಮತ್ತು ಸ್ವೀಕಾರ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಗಳು. ಅದಕ್ಕೆ ನಮ್ಮ ವಿಶೇಷವಾಗಿ DKC ಅವರು ಸಹಿತ
ಇದರ ಸಲುವಾಗಿ ನಾವು ರೆಡಿ ನಿಂತಿದ್ದಾರೆ, ಏನು ಹಾಕಿ ನೋಡೋಣ ಅಂತ ಹೇಳ್ತಾ ನರೇಗಾದ ಹೊಸ ರೂಪ ಜಿ ರಾಮ್ಜಿ ನಿಲ್ಲುತ್ತಾ ಅಥವಾ ನರೇಗಾ ಗೆಲ್ಲುತ್ತಾ ಅನ್ನುವಂಥ ಮಾತಾಡಿದರೂ ಸಹಿತ ಜಿ ರಾಮ್ಜಿ ಮಾತ್ರ ಇದು ಉಳಿವು ಗ್ಯಾರಂಟಿ ಚುನಾವಣೆ ಬರುವೊಳಗೆ ಹೊರಗೆ ಅಂತೇಳಿ ಒಂದು ಮಾತುಗಳು. ಹೀಗಾಗಿ ಒಟ್ಟಾರೆಯಾಗಿ ಇಬ್ಬರು ಅಂದರೆ ಒಂದು ಕಡೆ ವಿಜೇಂದ್ರ ಮತ್ತು ಎಚ್.ಡಿ.ಕೆ, ಇನ್ನೊಂದು ಕಡೆ ನಮ್ಮ ಸಿದ್ದರಾಮಯ್ಯನವರು, ಅದೇ ಕಾಲಕ್ಕೆ ಅವರ ಜೊತೆಗಾರರಾದಂಥ ಡಿ.ಕೆ.ಶಿ ಅವರು ಈ ಒಂದು ಪಂಥವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ಯಾರು ಗೆಲ್ಲಬಹುದು, ಯಾರು ಸೋಲುವುದು, ಏನೂ ಆಗಲಿ ಎಂತೂ ಆಗಲಿ, ಆದರೆ ಅದರ ಒಳಗಿದ್ದಂಥ ಕಹಿ ಸತ್ಯಗಳು ಹೊರಗೆ ಬರಲಿ. ಏನದಪ್ಪ ನಿಜವಾಗಿಯೂ ಜಿ ರಾಮ್ಜಿ ನಿಜವಾಗಿಯೂ ಎಷ್ಟು ಈ ಸ್ಕೀಮ್ದಲ್ಲಿ ಮಹಾತ್ಮ ಗಾಂಧಿ ಏನು ಸ್ಕೀಮ್ ಅದ, ರೋಜ್ಗಾರ್ ಸ್ಕೀಮ, ಇದರಲ್ಲಿ ಎಷ್ಟು ಇವ್ರು ಜನ ಚೆನ್ನಾಗಿ ಹೊಡೆದಿದ್ದಾರೆ, ದುಡ್ಡು ಹೊರಗೆ ಬರಲಿ ಅಂತ ಹೇಳ್ತಾ ಈ ಇಬ್ಬರ ಕಾರಣದಲ್ಲೇ ಜನಕ್ಕೆ ತೊಂದರೆ ಆಗದೇ ಇರಲಿ ಅನ್ನೋದು ಮತ್ತು ಹೇಳ್ತಾ ಈ ಪಂಥಾಹ್ವಾನವನ್ನು ಡಿ.ಕೆ.ಶಿ ಅವರು ಹೇಗಾರು ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದಾವೆ. ನೋಡೋದು ಏನಾಗ್ತದೆ ಆಗಲಿ, ಯಾಕಂದ್ರೆ ಇಲ್ಲಿ ಮುಖ್ಯ ಜನಕ್ಕೆ ಒಳ್ಳೇದಾದ್ರೆ ಸಾಕಾಗ್ಯದ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.